ಭೀಮ್ ಆರ್ಮಿ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಗೋಪಾಲಕೃಷ್ಣ ಆಯ್ಕೆ. ನಕಲಿ ಹೋರಾಟಗಾರರ ವಿರುದ್ಧ ಎಚ್ಚರಿಕೆ. ತುಮಕೂರು ಜಿಲ್ಲೆಯ ಭೀಮ್ ಆರ್ಮಿ ಸಂಘಟನೆಗೆ ಹೊಸ ನಾಯಕತ್ವ ದೊರಕಿದ್ದು, ಕೊರಟಗೆರೆಯ ಗೋಪಾಲಕೃಷ್ಣ ಏರ್ಟೆಲ್ ಗೋಪಿ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ಸಂತೋಷ್ ಪಾಳ್ವಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜವಾಬ್ದಾರಿ ಹಸ್ತಾಂತರಿಸಲಾಯಿತು. ಈ ಆಯ್ಕೆಯನ್ನು ಕಾರ್ಯಕರ್ತರು ಸ್ವಾಗತಿಸಿದ್ದು, ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಗೋಪಾಲಕೃಷ್ಣ ಅವರು, ತಾವು ಹಲವು ವರ್ಷಗಳಿಂದ ಕನ್ನಡ ಪರ ಹಾಗೂ ದಲಿತ ಪರ ಹೋರಾಟಗಳಲ್ಲಿ ಸಕ್ರಿಯರಾಗಿರುವುದಾಗಿ ಹೇಳಿದರು. ಭೀಮ್ ಆರ್ಮಿ ಸಂಘಟನೆ ತನ್ನ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ನೀಡಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಇದೇ ವೇಳೆ ಕೆಲವರ ವಿರುದ್ಧ ಗಂಭೀರ ಆರೋಪ ಮಾಡಿದ ಅವರು, ಹೋರಾಟಗಾರರಂತೆ ತಮಗೆ ತಾವೇ ಬಿಂಬಿಸಿಕೊಂಡು ನಕಲಿ ಚಟುವಟಿಕೆಗಳಲ್ಲಿ ತೊಡಗಿರುವವರ ಬಗ್ಗೆ ಎಚ್ಚರಿಸಿದರು. ಯಾವುದೇ ಹೋರಾಟಗಳಲ್ಲಿ ಭಾಗಿಯಾಗದೆ ಮಣ್ಣು ಮಾಫಿಯಾ ಹೆಸರಿನಲ್ಲಿ ಹಣ ವಸೂಲಿ ಮಾಡುವವರಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವ ಪ್ರವೃತ್ತಿಯನ್ನು ಖಂಡಿಸಿದ್ರು. ಇಂತಹ ಸ್ವಯಂ ಘೋಷಿತ ದಲಿತ ಮುಖಂಡರು ಹಾಗೂ ನಕಲಿ ಹೋರಾಟಗಾರರಿಂದ ಜನರು ಎಚ್ಚರಿಕೆಯಿಂದಿರಬೇಕು ಎಂದು ಮನವಿ ಮಾಡಿದರು. ಯಾರಾದರೂ ಭೀಮ್ ಆರ್ಮಿ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಹಣ ಅಥವಾ ಬೇಡಿಕೆ ಇಟ್ಟರೆ ತಕ್ಷಣ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಅಥವಾ ಸಂಘಟನೆಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಕರೆ ನೀಡಿದರು. ವರದಿಗಾರ ಸುರೇಶ್ ಎನ್ಯು, ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಭೀಮ್ ಆರ್ಮಿ ಸಂಘಟನೆಯಿಂದ ನನಗೆ ತುಮಕೂರು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಮಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಆ ಆಯ್ಕೆ ಮಾಡೋಕ್ಕೆ ಕಾರಣ ನನ್ನ ಕೆಲಸಗಳನ್ನ ನಾನು ಕೆಲವು ಸಂಘಟನೆಗಳಲ್ಲಿ ಗುರುತಿಸ್ಕೊಂಡು ಮಾಡಿದ ಕೆಲಸಗಳನ್ನೆಲ್ಲ ಗುರುತಿಸಿ ಅಧ್ಯಕ್ಷನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಅಧ್ಯಕ್ಷ ಅನ್ನೋದು ಒಂದು ಇದಿರುತ್ತೆ ಅಷ್ಟೇ, ಬಟ್ ಇಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಅಧ್ಯಕ್ಷೆ ಥರ ದುಡಿದ್ರೇ ಸಂಘಟನೆ ಚೆನ್ನಾಗಿ ಬೆಳೆಯೋದು. ನಮ್ಮ ಸಂಘಟನೆ ಇದು ನ್ಯಾಷನಲೈಸ್ ಇದೆ, ಇದು ತುಂಬ ಹೆಸರು ಮಾಡಿದೆ, ತುಂಬ ಪರಿಷ್ಠವಾಗಿದೆ. ನಮ್ಮ ಸಂಘಟನೆ ಯಾವುದೇ ಥರದ ಇದುವರೆಗೂ ಕೆಟ್ಟ ಹೆಸರು ತಗೊಂಡಿಲ್ಲ. ಕೆಲವು ಎಲ್ಲ ಸಂಘಟನೆ ಶಾಲೆಗಳೆಲ್ಲ ಹಾಕ್ಕೊಂಡು ದೌರ್ಜನ್ಯ ಮಾಡಿ ಈ ಥರ ಮಾಡಿಲ್ಲ. ನಮ್ಮ ಕೆಲಸ ಏನಪ್ಪ ಅಂದರೆ ಹಿಂದುಳಿದ ವರ್ಗದ ದಲಿತರ ಪರ ಅವರ ಸಂಕಷ್ಟಗಳು, ಎಜುಕೇಷನ್ನು ಇಂಥವಕ್ಕೆಲ್ಲ ಒತ್ತು ಕೊಡಬೇಕು ಅನ್ನೋ ಒಂದು ಇದಿದೆ. ಎಲ್ಲೇ ನಮ್ಮವ್ರಿಗೆ ಅನ್ಯಾಯ ಆಗಲಿ ಅಲ್ಲಿ ನಾವಿರ್ತೀವಿ. ಇಲ್ಲಿ ಭೀಮ್ ಆರ್ಮಿ ಅಂದರೆ ಇದು ಏನು ಬರೀ ದಲಿತರಿಗೆ ಅಂತ ಇಲ್ಲ, ಅನ್ಯಾಯ ಆದವ್ರ ಪರ ಯಾವುದೇ ಜಾತಿ ಆಗಲಿ ಎಲ್ಲ ಅಣ್ಣ ತಮ್ಮದಿರ್ತಾರ ನಾವು ಸಂಘಟನೆಯಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ಸಂಘಟನೆಯಲ್ಲಿ ಎಲ್ಲ ಜಾತಿನೂ ಇದೆ. ಯಾರಿಗೆ ಅನ್ಯಾಯ ಆಗಿರುತ್ತೋ, ಯಾರಿಗೆ ತುಳಿತಕ್ಕೆ ಒಳಗಾಗಿರ್ತಾರೋ ಅಂಥವ್ರ ಪರ ನಮ್ಮ ಸಂಘಟನೆ ನಿಲ್ಲುತ್ತೆ. ನಮ್ಮ ಸಂಘಟನೆಯಲ್ಲಿ ಯಾರೂ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಇಲ್ಲ, ಯಾವುದೋ ಕಾರ್ಖಾನೆಗಳಿಗೆ ಹೋಗಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಮಾಮೂಲಿ ಕೇಳೋವಂಥ ಸಂಘಟನೆ ಅಂತೂ 100% ಇದಲ್ಲ. ಯಾರೇ ಆ ಥರ ಬಂದರೂ ನಮಗೆ ನೀವು ಕಂಪ್ಲೇಂಟ್ ಮಾಡಿ, ಸ್ಟೇಷನಿಗೆ ಮಾಡಿ, ನಮ್ಮದು ಲೀಗಲ್ ಆಗಿದೆ ಎಲ್ಲ. ಕೆಲವರೆಲ್ಲ ನಾವು ಆ ಸಂಘಟನೆ ಈ ಸಂಘಟನೆ ಅಂತ ಸುಳ್ಳು ಹೇಳ್ಕೊಂಡು ಶಾಲೆ ಹಾಕೊಂಡ್ಬಂದು ಇದು ಮಾಡ್ತಾರೆ. ಅದ್ರ ಬರ ಎಲ್ಲ ವಿರುದ್ಧವಾಗಿದ್ದೀವಿ ನಾವು. ನೀವು ಧೈರ್ಯವಾಗಿ ಬಂದು ನನ್ನ ಹತ್ರ ನಮ್ಮ ಸಂಘಟನೆಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ನಾವು ಇವತ್ತು ಏನು ಅಂದರೆ ಈ ಸಂಘಟನೆ ಅಧ್ಯಕ್ಷ ಆಗಿ ನಾನು ಒಪ್ಕೊಂಡಿದ್ದೆ, ಇದೆಲ್ಲ ನೋಡಿದೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಯಾರೋ ಒಬ್ಬ ಆ ಥರ ಮಾಡಿದಾಗ ಇಡೀ ಸಂಘಟನೆನ ಬೇರೆ ರೀತಿ ನೋಡ್ತಾರೆ. ನೋಡಪ್ಪ ಇವ್ರದ್ದು ಏನು ಕೆಲಸ, ಇದಕ್ಕೂ ಸಂಬಂಧನೇ ಇರಲ್ಲ, ಇವ್ರದ್ದು ಏನಕ್ಕೆ ಇಲ್ಲಿಗೆ ಬರ್ತಾರೆ, ಇವರೆಲ್ಲ ಬರೀ ಇದೆ ಅನ್ನೋ ಥರ ಇವತ್ತಿನ ರೀತಿ ಬೆಳೀತಾ ಇದೆ. ದಯವಿಟ್ಟು ಅದನ್ನು ತೊಡಗಿಸ್ಬೇಕು ಅನ್ನೋ ಮನಸ್ಸು ಮಾಡಿ ನಾನು ಈ ಸಂಘಟನೆಯಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದೀನಿ. ನಾನು ಇರೋವರೆಗೂ 100% ನಮ್ಮ ಸಂಘಟನೆ ನಾವೆಲ್ಲ ಸೇರಿ ಇದನ್ನು ತೊಳಗಿಸ್ತೀವಿ. ನಾವು ದಲಿತರ ಪರ ಕೆಲಸ ಮಾಡ್ತೀವಿ, ಅನ್ಯ ಜಾತಿಯರು ಎಲ್ಲರೂ ಸೇರಿ ಮಾಡ್ತಾ ಇರೋ ಕೆಲಸ ಇದು. ಒಳ್ಳೇದನ್ನೇ ಮಾಡ್ತೀವಿ. ನೀವು ಯಾವುದೇ ಥರದ ಇದ್ದಿದ್ದಲ್ಲೇ ನಮ್ಮ ಹತ್ರ ನೇರವಾಗಿ ಹಂಚ್ಕೋಬೋದು. ನಿಮ್ಮಲ್ಲಿ ಏನಾದರೂ ಯಾರಾದರೂ ಬೆದರಿಕೆ ಇಟ್ಟರೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಈ ಅಟ್ರಾಸಿಟಿ ಅನ್ನೋದನ್ನ ಇವರು ಎಲ್ಲ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಯಾರೋ ಒಳ್ಳೇದಕ್ಕೆ ಯೂಸ್ ಮಾಡ್ತಿಲ್ಲ, ಬಿಡಪ್ಪ ಅವ್ನಿಗೆ ಎದುರಿಸ್ಬಿಡ್ಬೋದು ಅಟ್ರಾಸಿಟಿ ಅಂದರೆ ಅಂತ. ಖಂಡಿತವಾಗ್ಲೂ ನೀವು ಯಾರೂ ಎದುರೋವಂಥದ್ದಿಲ್ಲ. ನಾವು ಅದು ಕೊಟ್ಟಿರೋದು ಅಂಬೇಡ್ಕರ್ ನಿಮಗೆ ತುಳಿತಕ್ಕೊಳಗಾದರೆ, ನಿಮಗೆ ಆ ಥರದ ಅನ್ಯಾಯ ಆದರೆ ನೀವು ಮಿಸ್ಯೂಸ್ ಮಾಡಿ ಅಂತಲ್ಲ. ಅಂಬೇಡ್ಕರ್ಗೆ ಕೆಟ್ಟ ಹೆಸರು ತರೋಂಥ ಕೆಲಸ ಯಾರು ಮಾಡಬಾರ್ದು. ನಾವು ಅದಕ್ಕೋಸ್ಕರನೇ ಪಣ ತೊಟ್ಟಿದ್ದೀವಿ.
ಒಳ್ಳೆ ಕೆಲಸ ಮಾಡ್ತೀವಿ. ಸಂಘಟನೆ ಹೆಸರು ಇನ್ನೂ ಹೆಚ್ಚಿನಾಗಿ ಬೆಳೆಸ್ತೀವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಬೇಕು ಅಂತ ಕೇಳ್ಕೊತೀವಿ. ಈಗ ಸದ್ಯದಲ್ಲೇ ಈಗ ಎಲ್ಲ ತಾಲೂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಇವನ್ನೆಲ್ಲ ಲೀಸ್ಟ್ ಮಾಡ್ತಾ ಇದ್ದೀವಿ. ಲೀಸ್ಟ್ ಮಾಡಿ ಎಲ್ಲನೂ ಆಯ್ಕೆ ಮಾಡಿಕೊಂಡು ಒಂದು ನಮ್ಮ ತುಮಕೂರು ತಾಲೂಕಲ್ಲಿ ಏನಿದೆ ಎಲ್ಲ ತಾಲೂಕಲ್ಲೂ ನಮ್ಮ ಭೀಮ್ ಆರ್ಮಿ ಸಂಘಟನೆ ರೆಡಿ ಮಾಡ್ತೀವಿ. ನಮ್ಮ ಸಂಘಟನೆ ರಾಜ್ಯದಲ್ಲಿ ಏನೇ ಇದಾದ್ರೂ ರಾಜ್ಯ ಸಂಘಟನೆಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ. ಎಂಥ ಸಂದರ್ಭದಾಗೂ ಬಂದು ಅವ್ರ ಕೈ ಜೋಡಿಸಿ ಅವ್ರ ಜೊತೆ ನಿಲ್ತೀವಿ ದಲಿತ ಪರ ಹೋರಾಟಕ್ಕೆ. ಇಷ್ಟಲ್ಲೇ ಎಲ್ಲ ಸಂಘಟನೆ ರಚನೆ ಮಾಡಿ ಬಲಿಷ್ಠವಾಗಿ ಸಂಘಟನೆ ಪ್ರಾರಂಭ ಮಾಡ್ತೀವಿ. ಈಗ ತಾಲೂಕು ವ್ಯಾಪ್ತಿನಲ್ಲಿ ಯಾರನ್ನೂ ಅಧ್ಯಕ್ಷರು ಇನ್ನೂ ಮಾಡಿಲ್ವಾ? ಇನ್ನೂ ಯಾರನ್ನೂ ಮಾಡಿಲ್ಲ, ಯಾರೂ ಇಲ್ಲ. ಯಾರೇ ಬಂದರೂ ಯಾವ ಅಧ್ಯಕ್ಷರು ಇಲ್ಲ, ಇನ್ನೂ ಯಾರೂ ಆಗಿಲ್ಲ. ಹೇಳ್ಕೊಂಬಂದರೆ ನೀವು ID ಕಾರ್ಡ್ ಕೇಳಿ, ನಮ್ಮದು ರಿಜಿಸ್ಟರ್ ಇದೆ, ಪ್ರೂಫ್ ಇದೆ, ಅದನ್ನು ಕೇಳಿ. ನೀವು ಸುಮ್ಮನೆ ಯಾರೋ ಶಾಲೆ ಹಾಕೊಂಬಂದ ತಕ್ಷಣ ನೀವು ಅದಕ್ಕೆಲ್ಲ ಇದು ಮಾಡೋಕ್ಕೂ ಎದುರ್ಕೊಳ್ಳೋ ಅಂಥದ್ದೇನಿಲ್ಲ. ಇವತ್ತು ಶಾಲೆ ಕೊಟ್ಟಿರೋದು ನಾವು ಅನ್ಯಾಯಕ್ಕೆ ಹೋರಾಡ್ರಿ ಅಂತ, ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ಓಡಾಡ್ರಿ ಅಂತಲ್ಲ. ಶಾಲೆಗೆ ಗೌರವ ಕೊಡಬೇಕು, ಅದು ಅಂಬೇಡ್ಕರ್ ಗುರುತು. ಇದು ಅದು ನಾವು ಮೋಸ ಮಾಡ್ಕೊಂಡು ಓಡಾಡಿದ್ರೆ ಅಂಬೇಡ್ಕರ್ಗೆ ಮೋಸ ಮಾಡ್ದಂಗೆ, ಎತ್ತ ತಂದೆ ತಾಯಿಗೆ ಮೋಸ ಮಾಡ್ದಂಗೆ. ದಯವಿಟ್ಟು ಇದಂತೂ ನಾನೇ ತಪ್ಪು ಮಾಡೋರು, ನೀವೇನು ಇದು ಮಾಡಬೇಡಿ. ನೀವು ಬುದ್ಧಿ ಹೇಳಿ, ಪತ್ರಕರ್ತರಿಗೆ ರೈಟ್ಸ್ ಇದೆ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನಮಗೆ ಬೇಕಿದೆ. ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ, ಜ್ಯೋತಿಷ್ಯ ರತ್ನ, ನುಡಿದಂತೆ ನಡೆಯುವರು. ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ, ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು. ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ. ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯಾಲಯ, ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9845185626.